ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪವರ್ ಪಾಲಿಟಿಕ್ಸ್ ಅಂತಿಮವಾಗಿ ಡೆಲ್ಲಿಗೆ ಶಿಫ್ಟ್ ಆಗಿದೆ. ಈಗಾಗಲೇ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗಿತ್ತು. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಲ್ಲರೂ ಕೂಡ ಡೆಲ್ಲಿಗೆ ಹೋಗ್ತಾರಾ ಅನ್ನುವಂಥ ಪ್ರಶ್ನೆಯನ್ನು ಅನೇಕ ನಾಯಕರು ಕೇಳಿದರು. ಆದರೆ ಅಂತಿಮವಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲೇ ಬೀಡು ಬಿಟ್ಟು ಅತ್ತ ಕಾಂಗ್ರೆಸ್ನ ವರಿಷ್ಠ ಕುಟುಂಬವನ್ನು ಭೇಟಿಯಾಗಿದ್ದಾರೆ. ಇವತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿಯಾಗಿ ತಮ್ಮ ಅಹವಾಲನ್ನು ಜೊತೆಗೆ ಅಧಿಕಾರದ ಹಕ್ಕನ್ನು ಮಂಡನೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ TV9ಗೆ ಲಭ್ಯವಾಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಅತ್ತ ಡಿ ಕೆ ಶಿವಕುಮಾರ್ ಯಾವುದೇ ಹೆಚ್ಚಿನ ಮಾತನಾಡದೆ, ಜಾಸ್ತಿ ಹೈಡ್ರಾಮಾಗೆ ಹೈ ವೋಲ್ಟೇಜ್ ಅತ್ತ ಅಥವಾ ಹೈ ಪ್ರೊಫೈಲ್ನತ್ತ ಗಮನ ಕೊಡದೆ ನೇರವಾಗಿ ಮಾತುಗಳನ್ನು ಹೈಕಮಾಂಡ್ ಮತ್ತು ನನ್ನ ನಡುವೆ ಮಾತ್ರ ಸೀಮಿತ ಅನ್ನುವಂಥನ್ನು ಹೇಳ್ತಿದ್ದಾರೆ. ಇದರ ಜೊತೆಗೆ ಬೆಂಗಳೂರಿನಲ್ಲೇ CM ಸಿದ್ದರಾಮಯ್ಯನವರು ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ತಮ್ಮದೇ ಆದಂಥ ದಾಳವನ್ನು ಉಳಿಸ್ತಾ ಇದ್ದಾರೆ. ಹಾಗಾದರೆ ಕಾಂಗ್ರೆಸ್ ಮನೆಯ ಪವರ್ ಪಾಲಿಟಿಕ್ಸ್ ಏನಾಗ್ತಾ ಇದೆ ನೋಡೋಣ ಬನ್ನಿ ಸ್ಟೋರಿಲಿ. ನಾನು ಬಂದಿರೋದೇ ರಾಜಕಾರಣ ಮಾಡ್ಲಿಕ್ಕೆ, ಎಲ್ಲ ವಿಚಾರನ ಮಾತಾಡದೆ ಬರೀ ಸುಮ್ಮನೆ ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದೀವ ನಾವು. ನಾನು ಒಳಗಡೆ ಏನ್ ಮಾತಾಡದೆ, ಯಾರ ಹತ್ರ ಮಾತಾಡದೆ ಅಂತ ನಾನೇನು ಡಿಸ್ಕ್ಲೋಸ್ ಏನ್ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋದು ತಯಾರಿ ಇಲ್ಲ. DCM ಡಿ ಕೆ ಶಿವಕುಮಾರ್ ಈ ಮಾತುಗಳನ್ನ ಹೇಳಿದ್ದು ದೆಹಲಿಯ ಕಾಂಗ್ರೆಸ್ ವರಿಷ್ಠೆ ಸೋನಿಯಾ ಗಾಂಧಿ ನಿವಾಸದ ಮುಂದೆ ನಿಂತು ಅಲ್ಲಿಗೆ ಪವರ್ ಪಾಲಿಟಿಕ್ಸ್ಗೆ ಪವರ್ ಪುಷ್ ಕೊಟ್ಟಿದ್ದೀನಿ ಅನ್ನೋ ಸಂದೇಶವನ್ನ ಗಟ್ಟಿಯಾಗಿ DCM ಡಿಕೆ ತಮ್ಮ ವಿರೋಧಿಗಳಿಗೆ ನೀಡಿದ್ದಾರೆ. ಡಿ ಕೆ ಶಿವಕುಮಾರ್ಗೆ 10 ಜನಪಥ್ನಿಂದ ಬಂದಿರೋ ಸಂದೇಶ ಏನು ಅನ್ನೋದರ ಡೀಟೇಲ್ ಅನ್ನ ನಾವು ಈ ಸ್ಟೋರಿಯಲ್ಲಿ ಹೇಳ್ತೀವಿ. ಬನ್ನಿ ಕಾಂಗ್ರೆಸ್ ಮನೆಯ ಒಳ ರಾಜಕಾರಣಕ್ಕೆ ಹೋಗೋಣ. ಕಳೆದ ಹಲವು ದಿನಗಳಿಂದ ಹೈಕಮಾಂಡ್ ನಾಯಕರ ಭೇಟಿಯ ಸಮಯಕ್ಕಾಗಿ ಕಾಯ್ತಾ ಇದ್ದ DCM ಡಿಕೆ ಈ ಬಾರಿ ತಮ್ಮ ದಾಳವನ್ನ ಬಹಳ ಗೌಪ್ಯವಾಗಿ ಸೂಕ್ಷ್ಮವಾಗಿ ಉರುಳಿಸಿದ್ದಾರೆ. ಇಷ್ಟು ದಿನ ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್ ಸುತ್ತಾ ಇದ್ದ ಪವರ್ ಗೇಮ್ ಅನ್ನ ಇಂದು ಗಾಂಧಿ ಪರಿವಾರದ ಅಂಗಳಕ್ಕೆ ಎಸೆದಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಡಿಕೆಶಿ ದೆಹಲಿಯ 10 ಜನಪಥ್ನಲ್ಲಿ ಸೋನಿಯಾ, ಪ್ರಿಯಾಂಕಾ ಅಲ್ಲದೆ ರಾಹುಲ್ ಗಾಂಧಿಯನ್ನು ಭೇಟಿಯಾಗಿದ್ದಾರೆ. ಅದರಲ್ಲೂ ರಾಹುಲ್ ಜೊತೆ 30 ನಿಮಿಷಗಳ ಮಾತುಕತೆ ನಡೆಸಿರೋ ಡಿಕೆ ಸಿಎಂ ಪಟ್ಟಕ್ಕಾಗಿ ತಮ್ಮ ಹಕ್ಕು ಮಂಡಿಸಿದ್ದಾರೆ. ಒಳಗೆ ಮೀಟಿಂಗ್ನಲ್ಲಿ ಏನಾಯ್ತು, ಹೇಗಾಯ್ತು ಅದರ ವಿವರಗಳು ತತ್ಕ್ಷಣಕ್ಕೆ ಹೊರ ಜಗತ್ತಿಗೆ ಬಂದಿಲ್ಲ. ಕಾರಣ ಡಿಕೆ ಈ ಬಾರಿ ಉದ್ದೇಶಪೂರ್ವಕವಾಗಿ ತಮ್ಮ ಗುಟ್ಟು ಬಿಟ್ಟುಕೊಡ್ತಾ ಇಲ್ಲ. ಹೀಗಾಗಿಯೇ ನಾನು ಏನ್ ಮಾತನಾಡಿದೆ ಅನ್ನೋದನ್ನ ರಸ್ತೆಯಲ್ಲಿ ಹೇಳೋಕ್ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಖಂಡಿತ ನಾನು ಡೆಲ್ಲಿಗೆ ಬಂದ್ಮೇಲೆ ನಾನು ಎಲ್ಲರನ್ನೂ ಭೇಟಿ ಮಾಡಲೇಬೇಕಲ್ಲ. ರಾಹುಲ್ ಗಾಂಧಿ ಅವ್ರನ್ನೂ ಭೇಟಿ ಮಾಡಿದ್ದೀನಿ, ಪ್ರಿಯಾಂಕಾ ಗಾಂಧಿ ಅವ್ರನ್ನೂ ಭೇಟಿ ಮಾಡಿದ್ದೀನಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನು ಭೇಟಿ ಮಾಡಿದ್ದೀನಿ, ವೇಣುಗೋಪಾಲ್ನ ಭೇಟಿ ಮಾಡಿದ್ದೀನಿ, ಸುರ್ಜೇವಾಲಾನು ಭೇಟಿ ಮಾಡಿದ್ದೀನಿ. ನಾನು ಒಳಗಡೆ ಏನ್ ಮಾತಾಡದೆ, ಯಾರ ಹತ್ರ ಮಾತಾಡದೆ ಅಂತ ನಾನೇನು ಡಿಸ್ಕ್ಲೋಸ್ ಏನ್ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋದು ತಯಾರಿ ಇಲ್ಲ. ನಾವು ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ, ಏನೇನ್ ಮಾತಾಡಬೇಕು ಮಾತಾಡಿದ್ದೀವಿ. ನಾನು ಬಂದಿರೋದೇ ರಾಜಕಾರಣ ಮಾಡ್ಲಿಕ್ಕೆ, ಎಲ್ಲ ವಿಚಾರನ ಮಾತಾಡದೆ ಬರೀ ಸುಮ್ಮನೆ ಇಲ್ಲಿ ಬಂದು ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದೀವ ನಾವು. ಏನೇನ್ ಬೇಕೋ ನಾವು ಮಾತಾಡಿದೀವಿ, ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ನನಗೆ ಯಾವತ್ತೂ ಯಶಸ್ಸು ಬಂದಿದೆ, ಸ್ವಲ್ಪ ಶ್ರಮ ಇರ್ತದೆ, ಫಲ ಸಿಗ್ತದೆ ಅಷ್ಟೇ. TV9 ರಾಹುಲ್ ಗಾಂಧಿ ಭೇಟಿ ವಿಚಾರದಲ್ಲಿ ಡಿಕೆ ಬೆಂಬಲಿಗರನ್ನ ವಿಚಾರಿಸಿದಾಗ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳು ಬಂದಿವೆ. ಡಿಕೆ ರಾಹುಲ್ ಗಾಂಧಿ ಸಭೆಗೂ ಮೊದಲು 2 ದಿನಗಳ ಹಿಂದೆ ಪ್ರಿಯಾಂಕಾ ಗಾಂಧಿ ಅವರನ್ನ ದೆಹಲಿಯ ಇಂದಿರಾ ಭವನದಲ್ಲಿ ಭೇಟಿಯಾಗಿದ್ದಾರೆ. ಪ್ರತ್ಯೇಕವಾಗಿ 20 ನಿಮಿಷಗಳ ಖಾಸಗಿ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಆಗಿರೋ ಇತ್ತೀಚಿನ ಬೆಳವಣಿಗೆಗಳನ್ನ ಹಾಗೂ ಯಾತಕ್ಕಾಗಿ ತಮಗೆ ಅಧಿಕಾರ ನೀಡಬೇಕು ಅನ್ನೋದನ್ನ ಪ್ರಿಯಾಂಕಾಗೆ ವಿವರಿಸಿದ್ದಾರೆ. ಇದಾದ ಬಳಿಕ ರಾಹುಲ್ ಜೊತೆ ಭೇಟಿಯ ಭರವಸೆಯನ್ನ ಪ್ರಿಯಾಂಕಾ ಡಿಕೆಗೆ ನೀಡಿದ್ರು ಎನ್ನಲಾಗಿದೆ. ಅದರ ಪರಿಣಾಮವೇ ಇಂದಿನ ಹೈ ವೋಲ್ಟೇಜ್ ಮೀಟಿಂಗ್. ಕಾಂಗ್ರೆಸ್ ವರಿಷ್ಠ ನಾಯಕತ್ವದ ಮುಂದೆ ತಮ್ಮ ವಾದ ಮಂಡಿಸಿರೋ DCM ಪಕ್ಷ ನಿಷ್ಠೆ, ಸಾಮರ್ಥ್ಯ ಆಧರಿಸಿ ಅಧಿಕಾರ ನೀಡಿ. ಸಿದ್ದರಾಮಯ್ಯ ಹಾಗೂ ನನ್ನ ನಡುವೆ ಮಾತುಕತೆ ನಡೆದಿರೋದು ನಿಜ. ಕೊಟ್ಟ ಮಾತಿನಂತೆ CM ಅಧಿಕಾರ ಹಸ್ತಾಂತರಿಸಲಿ. ಇಷ್ಟಕ್ಕೂ ಸಂಘರ್ಷದ ಹಾದಿಯಲ್ಲಿ ಸಾಗೋದಕ್ಕೆ ನನಗೆ ಖಂಡಿತ ಇಷ್ಟ ಇಲ್ಲ. ಸೌಹಾರ್ದಯುತವಾಗಿ ಅಧಿಕಾರ ನೀಡಲಿ. ವಿಳಂಬ ಹೆಚ್ಚಾದ್ರೆ ಕಾರ್ಯಕರ್ತರಲ್ಲೂ ಗೊಂದಲ ಸೃಷ್ಟಿಯಾಗುತ್ತೆ. ಮುಂದಿನ ಚುನಾವಣೆ ದೃಷ್ಟಿಯಿಂದ ಸರ್ಕಾರದ ನೇತೃತ್ವ ಕೊಡಿ ಅಂತ ಡಿಕೆ ನಾಯಕತ್ವಕ್ಕೆ ತಿಳಿಸಿದ್ದಾರೆ. ಇನ್ನು ಅಹಿಂದ ವಿಚಾರವನ್ನ ಪ್ರಸ್ತಾಪಿಸಿರೋ DCM ಕಾಂಗ್ರೆಸ್ ಪಕ್ಷವೇ ಅಹಿಂದ, ಪಕ್ಷಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಇನ್ನು ಒಕ್ಕಲಿಗ ಸಮುದಾಯವು ಹಿಂದುಳಿದ ಹಾಗೂ ಅಹಿಂದ ವ್ಯಾಪ್ತಿಗೆ ಬರುತ್ತೆ.
ಹೀಗಾಗಿ ಒಬಿಸಿ ಗುಮ್ಮಕ್ಕೆ ಮಹತ್ವ ಬೇಡ ಅಂತ ಹೈಕಮಾಂಡ್ಗೆ ತಿಳಿಸಿದ್ದಾರೆ. ಈ ಸಮಯದಲ್ಲಿ ಅವ್ರಿಗೊಂದು ಅವಕಾಶ ಕೊಡ್ತಾರಂತೆ ಶಿವಕುಮಾರ್ ಸಾಹೇಬ್ರಿಗೂ ಗೊತ್ತಿದೆ, ಅವ್ರಿಗೆ ನಾವು ಆಪ್ತರಾಗಿರೋದು ನಮಗೂ ಗೊತ್ತಿದೆ. ಒಂದು ಅವಕಾಶ ಕೊಡ್ತಾರೆ ಈ ಸಲ. ಸುಮಾರು 80ರಿಂದ 90 ಜನ. ಡಿ.ಕೆ. ಶಿವಕುಮಾರ್ ಅವರು ಈ ಅವಧಿನಲ್ಲಿ ಮುಖ್ಯಮಂತ್ರಿ ಆಗ್ಬೇಕು, ಅವರ ಹೋರಾಟಕ್ಕೆ ಅವ್ರ ಶ್ರಮಕ್ಕೆ ಒಂದು ಸ್ಥಾನ, ಒಂದು ಗೌರವ ಸಿಕ್ಬೇಕು. ಡಿ.ಕೆ. ಶಿವಕುಮಾರ್ ಬಹಳ ಲೇಟ್ ಆಗಿ ಎದ್ದಿದ್ದಾರೆ. ಅವ್ರದ್ದು ಪೆರೇಡ್ ಇದ್ದಿದ್ದು ನವೆಂಬರ್ 20th. ಅವತ್ತು ಬಾವುಟ ಆರಿಸಬೇಕಾಯ್ತು. ಅವರು ಟೂ ಲೇಟ್ ಬಾವುಟ ಆರಿಸ್ತಾ ಇದ್ದಾರೆ. ಅವರು ಬಂಡಾಯದ ಬಾವುಟವನ್ನ ಮೂಡಲ್ಲಿ ಇದ್ದಂಗೆ ಕಾಣಿಲ್ಲ. ಬಡ್ಜೆಟ್ ಮಾಡ್ತಾ ಇದ್ದಾರೆ, ಅದಾದ್ಮೇಲೆ ಚುನಾವಣೆಗಳು. ಒಟ್ಟಲ್ಲಿ ಅವ್ರು ಹೇಳ್ದಂಗೆ ಹಳೆ ಕಾಂಗ್ರೆಸ್ ಅವರಿಗೆ ದಿಕ್ಕಿಲ್ಲದ ಪರಿಸ್ಥಿತಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಆಗಿದೆ ಅಂತ ಅವ್ರ ನೋವನ್ನ ವ್ಯಕ್ತ ಮಾಡಿದ್ದಾರೆ. ಅತ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಪವರ್ ಪಾಲಿಟಿಕ್ಸ್ ಮಾಡ್ತಾ ಇದ್ರೆ, ಇತ ಸಿಎಂ ಶಕ್ತಿ ಭವನದಲ್ಲಿ ತಮ್ಮ ಬಜೆಟ್ ಸಭೆ ಮುಂದುವರೆಸಿದ್ದಾರೆ. ತಮ್ಮ ನಡೆ ಮೂಲಕ ರಾಜಕೀಯ ದಾಳ ಉರುಳಿಸಿರುವ ಡಗರು ಜೋರಾಗಿ ಗುಡ್ರು ಹಾಕ್ತಿದ್ದಾರೆ. ಕಳೆದ ಕೆಲ ತಿಂಗಳಿಂದ ಡಿ.ಕೆ. ಶಿವಕುಮಾರ್ ಉರುಳಿಸಿದ ದಾಳಕ್ಕೆ ಸಿದ್ದರಾಮಯ್ಯ ಕೂಡ ಪ್ರತಿದಾಳ ಉರುಳಿಸ್ತಾ ಇದ್ದಾರೆ. ಕೌಂಟರ್ ನಂಬರ್ 1, ಯಾವಾಗ ದೆಹಲಿಗೆ ಕರೀತಾರೆ ಅನ್ನೋ ಮಾಹಿತಿ ಬಂತು, ತಕ್ಷಣವೇ ವಿಶೇಷ ಅಧಿವೇಶನ ಕರೆದ್ರು. ಇನ್ನೇನು ಅಧಿವೇಶನ ಮುಗಿಯುತ್ತೆ ಅನ್ನೋ ಹಂತದಲ್ಲಿ ಸದನವನ್ನ ವಿಸ್ತರಣೆ ಮಾಡಿದ್ರು. ಇದೀಗ ಅದರ ಮುಂದುವರೆದ ಭಾಗವಾಗಿ ಬಜೆಟ್ ಪೂರ್ವಭಾವಿ ಸಭೆಗಳು, ನಿರಂತರವಾಗಿ ಇಲಾಖಾವಾರು ಮೀಟಿಂಗ್ಗಳು. ಈ ಮೂಲಕ ಯಾವುದೇ ಬದಲಾವಣೆ ಇಲ್ಲ, ಮುಂದಿನ ಬಜೆಟ್ ಕೂಡ ತಾನೇ ಮಂಡಿಸೋದು ಅನ್ನೋ ಮೆಸೇಜ್ ಅನ್ನ ಕೊಡ್ತಿದ್ದಾರೆ ಸಿದ್ದರಾಮಯ್ಯ. ಹೀಗೆ ದೆಹಲಿ ಅಂಗಳದಲ್ಲಿ ಜೋರಾಗಿ ಬ್ಯಾಟ್ ಬೀಸಿರುವ ಡಿಸಿಎಂ ಈಗ ಮುಂದಿನ ಹಂತಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅಧಿಕಾರ ಹಸ್ತಾಂತರದ ಚೆಂಡು ಈಗ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಮತ್ತೊಮ್ಮೆ ಪುಟಿದಿದೆ. ಆದ್ರೆ ತಣ್ಣೀರನ್ನು ತಣಿಸಿ ಕುಡಿಯೋ ಅಭ್ಯಾಸ ಬೆಳೆಸ್ಕೊಂಡಿರೋ ಕೈ ನಾಯಕತ್ವ ಏಕಾಏಕಿ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದನ್ನ ನಿರೀಕ್ಷಿಸೋಕೆ ಸಾಧ್ಯವಿಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ರಾಜ್ಯ ನಾಯಕರ ದೆಹಲಿ ಯಾತ್ರೆ ಹೆಚ್ಚಾದ್ರೂ ಅಚ್ಚರಿ ಏನಿಲ್ಲ. ದೆಹಲಿಯಿಂದ ಮಹೇಶ್ ಜೊತೆ ಪ್ರಮೋದ್ ಮತ್ತು ಪ್ರಸನ್ನ, TV9 ಬೆಂಗಳೂರು.